ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿ ಹಬ್ಬ ಯಾವಾಗ, ಪೂಜೆ ಮಾಡಲು ಶುಭ ಸಮಯ ಯಾವುದು, ಈ ಹಬ್ಬದ ಮಹತ್ವ ಏನು ಮತ್ತು ಸರಿಯಾಗಿ ಹೇಗೆ ಆಚರಿಸಬೇಕು. ಪೂರ್ಣ ಮಾಹಿತಿಯನ್ನು ಕೊನೆಯವರೆಗೂ ನೋಡಿ. ಮಕರ ಸಂಕ್ರಾಂತಿ ಎಂದರೇನು? ಸ್ನೇಹಿತರೆ, ಸಂಕ್ರಾಂತಿ ಎಂದರೆ ಸೂರ್ಯದೇವರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವುದು. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವಾಗ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿನತ್ತ ಸಾಗಲು ಪ್ರಾರಂಭಿಸುತ್ತಾನೆ. ಇದನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ. ಉತ್ತರಾಯಣವನ್ನು ಹಿಂದೂ ಧರ್ಮದಲ್ಲಿ ದೇವರ ದಿನ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನ ಅತ್ಯಂತ ಪವಿತ್ರ ಮತ್ತು ಶುಭಕರವಾಗಿದೆ. ಮಕರ ಸಂಕ್ರಾಂತಿ ಯಾವಾಗ? ಸಾಮಾನ್ಯವಾಗಿ ಮಕರ ಸಂಕ್ರಾಂತಿ ಪ್ರತಿ ವರ್ಷ ಜನವರಿ 14 ಅಥವಾ 15ರಂದು ಬರುತ್ತದೆ. ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಲ್ಲಿ ಆಧಾರದ ದಿನ ನಿರ್ಧಾರವಾಗುತ್ತದೆ. ಸಂಕ್ರಾಂತಿ ಕ್ಷಣ ಅಥವಾ ಪುಣ್ಯಕಾಲ ಆರಂಭ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಬರುವುದು ಸಾಮಾನ್ಯ. ಆ ಕ್ಷಣದಿಂದ ಸುಮಾರು 2-3 ಗಂಟೆಗಳ ಕಾಲ ಪುಣ್ಯಕಾಲ ಇರುತ್ತದೆ. ಈ ಸಮಯದಲ್ಲಿ ಪೂಜೆ, ದಾನ, ಜಪ ಮಾಡುವುದು ಅತ್ಯಂತ ಫಲಪ್ರದ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇನ್ನು ಸಂಕ್ರಾಂತಿ ಪೂಜೆ ಮಾಡುವ ಸಮಯ. ಪೂಜೆ ಮಾಡಲು 2 ರೀತಿಯ ಸಮಯಗಳನ್ನು ಪರಿಗಣಿಸಲಾಗುತ್ತದೆ. ಪುಣ್ಯಕಾಲ, ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದ ನಂತರ ಸಮಯ. ಪುಣ್ಯಕಾಲ, ಮಹಾಪುಣ್ಯಕಾಲ. ಪುಣ್ಯಕಾಲದ ಮೊದಲ ಭಾಗ ಇದು ಇನ್ನಷ್ಟು ಶುಭವಾಗಿರುತ್ತದೆ. ಈ ಸಮಯವನ್ನು ನಿಮ್ಮ ಸ್ಥಳೀಯ ಪಂಚಾಂಗ ಅಥವಾ ದೇವಾಲಯದಿಂದ ಖಚಿತಪಡಿಸಿಕೊಳ್ಳುವುದು ಉತ್ತಮ. ಸಂಕ್ರಾಂತಿ ಪೂಜೆ ವಿಧಾನ. ಬೆಳಗ್ಗೆ ಏನು ಮಾಡಬೇಕು? ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಧರಿಸಿ ಮನೆಯ ಪೂಜೆ ಸ್ಥಳವನ್ನು ಸ್ವಚ್ಛ ಮಾಡಿ ದೇವರಿಗೆ ಹೂವು, ಧೂಪ, ದೀಪ ಸಿದ್ಧ ಮಾಡಬೇಕು. ಸೂರ್ಯ ದೇವರಿಗೆ ಆರ್ಘ್ಯ. ಬೆಳಗಿನ ಬಿಸಿಲಿನಲ್ಲಿ ಅಥವಾ ಪುಣ್ಯಕಾಲದಲ್ಲಿ ತಾಮ್ರ ಪಾತ್ರೆಯಲ್ಲಿ ನೀರು ತೆಗೆದುಕೊಳ್ಳಿ. ಅದರಲ್ಲಿ ಕುಂಕುಮ, ಅಕ್ಕಿ ಅಥವಾ ಹೂ ಹಾಕಿ ಸೂರ್ಯನ ಕಡೆ ಮುಖ ಮಾಡಿ ಓಂ ಸೂರ್ಯಾಯ ನಮಃ ಎಂದು ಹೇಳುತ್ತಾ ಆರ್ಘ್ಯ ಸಲ್ಲಿಸಿ. ಇನ್ನು ಪೂಜಾ ಕ್ರಮ. ಮೊದಲಿಗೆ ಗಣೇಶನ ಪೂಜೆ ಮಾಡಿ, ನಂತರ ಸೂರ್ಯ ದೇವರಿಗೆ ಪೂಜೆ ಮಾಡಿ, ತಿಲ, ಬೆಲ್ಲ, ಅಕ್ಕಿ, ಹಣ್ಣು ಅರ್ಪಿಸಿ, ದೀಪ ಹಚ್ಚಿ, ಮಂತ್ರ ಪಠಣ ಮಾಡಿ, ಎಲ್ಲರಿಗೂ ಪ್ರಸಾದವನ್ನು ಹಂಚಿರಿ. ಸಂಕ್ರಾಂತಿ ವಿಶೇಷ ದಾನ ಮಾಡುವುದು ಒಳ್ಳೆಯದು. ಸಂಕ್ರಾಂತಿ ಎಂದು ದಾನ ಮಾಡುವುದು ಅತ್ಯಂತ ಪುಣ್ಯವಾಗಿದೆ. ದಾನ ಮಾಡಬಹುದಾದ ವಸ್ತುಗಳು ಅಕ್ಕಿ, ತೊಗರಿಬೇಳೆ, ಎಳ್ಳು, ಬೆಲ್ಲ, ಬಟ್ಟೆ, ಹಣ, ಆಹಾರ ಇವುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ನೀಡಬಹುದು. ಸಂಕ್ರಾಂತಿಯ ಮಹತ್ವ. ಇನ್ನು ಈ ಸಂಕ್ರಾಂತಿಯ 3 ರೀತಿಯ ಮಹತ್ವಗಳನ್ನು ಹೊಂದಿದೆ. ಒಂದನೇದು ಧಾರ್ಮಿಕ ಮಹತ್ವ. ಸೂರ್ಯ ದೇವರ ಆರಾಧನೆ ಉತ್ತರಾಯಣ ಆರಂಭ. ಭೀಷ್ಮ ಪಿತಾಮಹರು ದೇಹ ತ್ಯಾಗ ಮಾಡಿದ ಪವಿತ್ರ ಕಾಲವಾಗಿದೆ ಎಂದು ನಂಬಿದ್ದಾರೆ. ಕೃಷಿ ಮಹತ್ವ. ಹೊಸ ಬೆಳೆ ಕಟಾವು ಮುಗಿದ ನಂತರ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ. ಸಾಮಾಜಿಕ ಮಹತ್ವ. ಕುಟುಂಬ ಒಟ್ಟುಗೂಡುವುದು, ಸಂಬಂಧ ಬೆಳೆಸುವುದು, ಸಿಹಿ ಹಂಚಿಕೊಳ್ಳುವುದು ಆಗಿದೆ. ಸಂಕ್ರಾಂತಿಯ ವಿಶೇಷ ಆಹಾರ. ಎಳ್ಳು ಬೆಲ್ಲದ ಉಂಡೆ, ಸಕ್ಕರೆ ಅಚ್ಚು, ಹೋಳಿಗೆ, ಚಕ್ಕುಲಿ, ಪೊಂಗಲ್. ಈ ಆಹಾರಗಳು ತಂಪು ಕಾಲಕ್ಕೆ ದೇಹಕ್ಕೆ ಉಷ್ಣ ನೀಡುತ್ತವೆ. ಆದ್ದರಿಂದ ಈ ರೀತಿ ಆಹಾರಗಳನ್ನು ಸಂಕ್ರಾಂತಿ ಹಬ್ಬದಲ್ಲಿ ಮಾಡುತ್ತಾರೆ. ಭಾರತದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಕ್ರಾಂತಿಯನ್ನು ಆಚರಿಸುತ್ತಾರೆ. ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ತಿಳಗುಳಿ ಹಂಚಿಕೆ, ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬ, ಗುಜರಾತಿನಲ್ಲಿ ಉತ್ತರಾಯಣ ಗಾಳಿಪಟ ಹಬ್ಬ, ಆಂಧ್ರ ಪ್ರದೇಶದಲ್ಲಿ ಭೋಗಿ ಎಂದು ಆಚರಿಸುತ್ತಾರೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಮಕರ ಸಂಕ್ರಾಂತಿ ಕೇವಲ ಹಬ್ಬವಲ್ಲ, ಇದು ಕೃತಜ್ಞತೆಯ ಹಬ್ಬ, ಹೊಸ ಆರಂಭದ ಹಬ್ಬ, ಬೆಳಕಿನ ಕಡೆ ಸಾಗುವ ಸಂಕೇತ. ನಿಮ್ಮ ಜೀವನದಲ್ಲೂ ಹೊಸ ಬೆಳಕು, ಹೊಸ ಸಂತೋಷ ತರಲಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಶುಭ ಮಕರ ಸಂಕ್ರಾಂತಿ.